ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಿದ್ದೀನಿ. ನಾನು ನಿಮ್ಮ ಸರಸ್ವತಿ ಪ್ರಕಾಶ್. ಇವತ್ತಿನ ವ್ಲಾಗಲ್ಲಿ ಏನಪ್ಪ ಇರುತ್ತೆ ಅಂತಂದರೆ, ನಾನು ನಮ್ಮ ಮನೆಯವರು ನನ್ನ ಮಗಳು ಊರಿಗೆ ಹೊರಟಿದ್ವಿ. ಯಾವ ಊರಿಗಪ್ಪ ಅಂತಂದರೆ, ನಾನು ನನ್ನ ತವ್ರ ಮನೆಗೆ ಹೊರಟಿದ್ದೆ. ನನ್ನ ಮಗಳು ಸ್ಕೂಲು ರಜೆ ಇರೋದ್ರಿಂದ ಊರಿಗೆ ಹೊರಟಿದ್ವಿ. ಹಾಗೆ ಹಬ್ಬವೂ ಇದೆ ನಮ್ಮೂರಲ್ಲಿ. 5 ವರ್ಷಕ್ಕೊಮ್ಮೆ ಜಾತ್ರೆ ಮಾಡ್ತಾರೆ, ದುರ್ಗಾದೇವಿ ಜಾತ್ರೆ. ತುಂಬ ಅದ್ಧೂರಿಯಾಗಿ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಹಬ್ಬದ ಹಿಂದಿನ ದಿನ ಹೊರಟೆ. ಹಾಗೆ ಟೈಮಾಗಿತ್ತು, ಇಲ್ಲೇ ಹೋಟ್ಲಲ್ಲಿ ಊಟ ಮಾಡ್ಕೊಂಡು ಹೋಗ್ಬಿಡೋಣ, ಮಧ್ಯಾಹ್ನ ಬೇರೆ ಆಗಿತ್ತಲ್ಲ, ಊಟ ಮಾಡ್ಕೊಂಡು ಹೋಗೋಣ ಅಂತ ಹೋಟೆಲ್ಗೆ ಹೋದ್ವಿ. ನಾವು ಮನೆಯವ್ರೂ ಊಟ ಎಲ್ಲ ಆರ್ಡ್ರ್ ಮಾಡಿದರು. ಸೂಪ್ ಎಲ್ಲ ಕೊಟ್ಟರು. ಸೂಪ್ ನನಗೆ ಯಾಕೆ ಇಷ್ಟ ಆಗಲಿಲ್ಲ. ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಆಯಿತು ಅಂತ ಕುಡಿತಾಯಿದ್ರು. ನನಗೆ ಜ್ವರ ಬಂದುಬಿಟ್ಟಿತ್ತು. ಹಾಗಾಗಿ ನನಗೆ ಏನೂ ತಿನ್ನೋಕ್ಕಾಗ್ತಿಲ್ಲ ನೋಡಿ. ಇಷ್ಟಿಷ್ಟು ಬೌಲಲ್ಲಿ ಕೊಟ್ಟಿದ್ದನ್ನು ಒಂಚೂರು ತಿನ್ನೋಕ್ಕಾಗಲೇ ಇಲ್ಲ. ಯಾಕಂದರೆ ಜ್ವರ ತುಂಬ ಕಹಿ ಕಹಿ ಅನ್ನಿಸ್ತಾಯಿತ್ತು ನಾಲಿಗೆ ಎಲ್ಲ. ಹಂಗಾಗಿ ನಮ್ಮ ಮನೆಯವ್ರಿಗೂ ಹುಷಾರಿಲ್ಲ, ಅವರು ಸ್ವಲ್ಪ ತಿಂದರು. ಹಾಗೆ ಮತ್ತೆ ನಾವು ಊರ ಕಡೆ ಹೊರಟ್ವಿ. ಸಂಜೆ ಆಯಿತು. ನನಗೆ ಊರಿಗೆ ಹೋದ್ಮೇಲೆ ವೀಡಿಯೋಸ್ ಮಾಡೋಕ್ಕೆ ಆಗಲಿಲ್ಲ, ಸುಸ್ತಾಗ್ಬಿಡ್ತು. ಹಾಗಾಗಿ ಮಲ್ಕೊಂಬಿಟ್ವಿ. ಬೆಳಗ್ಗೆ ಎದ್ದು ದುರ್ಗಾದೇವಿ ಮೊದಲಿಂಗಿತ್ತಿ ಮಾಡ್ತಾರೆ. ಜಾತ್ರೆ ಪ್ರಾರಂಭ ಆಯಿತು ಇವತ್ತಿನ ದಿನ ಮಂಗಳವಾರ. ತುಂಬ ಜೋರಾಗಿ ಮಾಡ್ತಾಯಿದ್ದಾರೆ, ತುಂಬ ಗ್ರ್ಯಾಂಡಾಗಿ. ಯಾಕಪ್ಪ 5 ವರ್ಷಕ್ಕೊಂದ್ಸತಿ ಆಗೋದು, ವಿಜೃಂಭಣೆಯಿಂದ ಮಾಡಲೇಬೇಕಲ್ವ. ಹಂಗಾಗಿ ಜಾತ್ರೆ ಚೆನ್ನಾಗಿ ಮಾಡ್ತಾಯಿದ್ದಾರೆ ನೋಡಿ. ನಮ್ಮ ತಾಯಿ ದುರ್ಗಾದೇವಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಮೊದಲಿಂಗಿತ್ತಿ ಮಾಡಿರೋದ್ರಿಂದ ನೋಡೋಕ್ಕೆ 2 ಕಣ್ಣು ಸಾಲದು ಅಂತಲೇ ಹೇಳ್ಬೋದು. ಅಷ್ಟು ಅದ್ಧೂರಿಯಾಗಿ ಅಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ. ಚೆನ್ನಾಗಿ ಕಾಣ್ತಾಯಿದ್ದಾರೆ. ಅಮ್ಮನವರು ಕೂಡ ಎಷ್ಟೊಂದು ಚೆನ್ನಾಗಿ ಕಾಣ್ತಾಯಿದ್ದಾರೆ ಅಲ್ವಾ. ನೋಡೋಕ್ಕೆ 2 ಕಣ್ಣು ಸಾಲದು. ಹಾಗೆ ನೋಡಿ, ಜನ ಅಂದರೆ ಸಖತ್ತು ಜಾತ್ರೆ ಅಂತಾರಲ್ಲ, ಸುಳ್ಳಲ್ಲ, ನಿಜವೂ ಜಾತ್ರೆನೇ ಅದು. ಸಖತ್ತು ಜನ. ಹಾಗೆ ಅಲ್ಲಿಂದ ನನ್ನ ತಮ್ಮನ ಮಕ್ಕಳು, ಅತ್ತೆ ಜಾತ್ರೆ ಒಳಗೆ ಹೋಗೋಣತ್ತೆ, ಜಾತ್ರೆಗೆ ಹೋಗೋಣ ಅಂತ ಹಠ ಮಾಡ್ತಾಯಿದ್ರು. ಅವತ್ತೇ ಜಾತ್ರೆ ಆಗ್ತಾಯಿದ್ರು. ಆದರೂ ಅವರು ಹಠ ಮಾಡ್ತಾಯಿದ್ರು, ತೋರಿಸ್ಕೊಂಡು ಬರೋಣ, ಜಾತ್ರೆ ಎಲ್ಲ ಫುಲ್ ಹಾಕಿದ ಮೇಲೆ ಬರೋಣ, ಈಗ ಹೋಗಿ ಸುಮ್ಮನೆ ಹಾಗೆ ನೋಡ್ಕೊಂಡು ಬರೋಣ ಅಂಥೇಳಿ ಮಕ್ಕಳನ್ನು ಕರ್ಕೊಂಡು ಜಾತ್ರೆ ಒಳಗೆ ಬಂದ್ವಿ. ಇನ್ನೂ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ, ಎಲ್ಲ ಜಾತ್ರೆಗೆ ಹಾಕ್ತಾಯಿದ್ರು. ಹಾಗೆ ಎಲ್ಲನೂ ಒಂದು ರೌಂಡ್ ನೋಡಿಕೊಂಡು ಅವ್ರ ಮಕ್ಕಳಿಗೆ ಸಮಾಧಾನ ಆಗಲಿ ಅಂತೇಳಿ ಅವ್ರಿಗೆಲ್ಲ ತೋರಿಸ್ಕೊಂಡು ಮತ್ತು ನಾವು ನೆಕ್ಸ್ಟು ಬಂದ್ವಿ ಜಾತ್ರೆಯಿಂದ ಇನ್ನೊಂದು ದೇವಸ್ಥಾನಕ್ಕೆ ಬಂದ್ವಿ. ಇನ್ನೊಂದು ದೇವಸ್ಥಾನ ಯಾವುದಪ್ಪ ಅಂತಂದರೆ ಅಂತರಘಟ್ಟಮ್ಮನ ಜಾತ್ರೆ. ಅಂತರಘಟ್ಟಮ್ಮನ ದೇವಸ್ಥಾನ. ಅಲ್ಲಿ 3-4 ಹೆಣ್ಣು ದೇವರುಗಳಿದ್ದಾವೆ. ಅಲ್ಲಿಂದ ನಾವು ಅಂತರಘಟ್ಟಮ್ಮನ ದೇವಸ್ಥಾನಕ್ಕೆ ಬಂದ್ವಿ. ನೋಡಿ, ಇದೆ ಅಂತರಘಟ್ಟಮ್ಮನ ದೇವಸ್ಥಾನ. ಇದು ಕೂಡ ಈಗ ಸುಮಾರು ಒಂದು 5-6 ವರ್ಷ ಆಯಿತು ಅನಿಸುತ್ತೆ ಇದನ್ನು ಓಪನ್ ಮಾಡಿ. ಇದು ಕೂಡ ತುಂಬ ಚೆನ್ನಾಗಿದೆ ದೇವಸ್ಥಾನ. ದೇವರ ಅಲಂಕಾರನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದರು. ನಾವೆಲ್ಲ ಮತ್ತೆ ಅಲ್ಲಿಗೆ ಹೋದ್ವಿ. ಅಲ್ಲಿಂದ ಪೂಜೆ ಮಾಡಿಸ್ಕೊಂಡು ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು. ಹಂಗಾಗಿ ಬೇಗ ಇಲ್ಲಿಗೂ ಬಂದ್ವಿ. ಅಲ್ಲೇ ದುರ್ಗಾದೇವಿ ದೇವಸ್ಥಾನದ ಪಕ್ಕನೇ ಅಂತರಘಟ್ಟಮ್ಮನ ದೇವಸ್ಥಾನ ಇದೆ. ಅಲ್ಲಿಂದ ಮತ್ತೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು. ಹಂಗಾಗಿ ಬೇಗ ಬಂದ್ವಿ. ನೋಡಿ, ಇದೇ ಅಂತರಘಟ್ಟಮ್ಮನ ದೇವಸ್ಥಾನ. ತುಂಬ ಚೆನ್ನಾಗಿದೆ. ಅಮ್ಮನವರು ಅಷ್ಟೇ ತುಂಬ ಚೆನ್ನಾಗಿ ಕಾಣ್ತಿದ್ರು. ಅಲ್ಲಿ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ, ಜನ ತುಂಬ ಇದ್ದಿದ್ದರಿಂದ. ಅಲ್ಲಿಂದ ಮತ್ತೆ ನಾವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲೂ ಕೂಡ ಪೂಜೆ ಮಾಡಿಕೊಂಡು ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು. ಅದೇ ಅದಪ್ಪ ಅಂದರೆ ಗಡಿ ಮಾರಮ್ಮ ದೇವಸ್ಥಾನ. ಗಡಿ ಮಾರಮ್ಮ ಅಂತ ಇದೆ, ಊರಿಗೆ ಫಸ್ಟ್ ಸಿಗುತ್ತೆ. ಗಡಿಯಲ್ಲೇ ಇದೆ ದೇವಸ್ಥಾನ, ಮಾರಮ್ಮನ ದೇವಸ್ಥಾನ. ಗಡಿ ಮಾರಮ್ಮ ಅಂತ ಕರೀತಾರೆ ಎಲ್ಲರೂ. ಹಂಗಾಗಿ ಅಲ್ಲಿಗೂ ಬಂದ್ವಿ ಪೂಜೆ ಮುಗಿಸ್ಕೊಂಡು ಹೋಗೋಣ ಅಂತ. ಅಲ್ಲಿಂದ ನೋಡಿ ಅಮ್ಮನವ್ರನ್ನ ಇಲ್ಲೂ ಎಷ್ಟು ಅಲಂಕಾರ ಮಾಡಿದ್ದಾರೆ. ಎಲ್ಲ ದೇವ್ರದ್ದು ಒಂದು ದುರ್ಗಾದೇವಿ ಜಾತ್ರೆ ಅಂದರೆ ಎಲ್ಲ ದೇವ್ರ ಜಾತ್ರೆ ಥರನೇ ಚೆನ್ನಾಗಿ ಮಾಡಿದರು. ತುಂಬ ಖುಷಿ ಆಗ್ತಾಯಿತ್ತು ನನಗಂತೂ. ನೋಡಿ, ಎಲ್ಲ ನಮ್ಮ ಫ್ಯಾಮಿಲಿಯವರೆಲ್ಲ ನಾವು ಬಂದಿದ್ವಿ ದೇವಸ್ಥಾನಕ್ಕೆ. ಎಲ್ಲರೂ ಒಂದು ಸೆಲ್ಫಿ ತೊಗೊಂಡ್ವಿ. ಹಾಗೆ ಎಲ್ಲರೂ ನೋಡಿ ಈ ಥರ ಕೂತಿದ್ವಿ. ತುಂಬ ಚೆನ್ನಾಗೇ ಆಯಿತು ಪೂಜೆ ಎಲ್ಲ. ಹಾಗೆ ನೈಟ್ ಮತ್ತೆ ನಾವು ಊರೊಳಗೆ ಬಂದ್ವಿ, ನಮ್ಮ ಮಾವರ ಮನೆ ಹತ್ರ ಹೋಗೋಣ ಅಂತ. ಹಾಗೆ ಲೈಟ್ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದರು. ಇಡೀ ಊರಿಗೇ ಲೈಟ್ ಅಲಂಕಾರ ಮಾಡಿದರು. ಅದು ನೋಡೋಕ್ಕೆ 2 ಕಣ್ಣು ಸಾಲದು ಅಂತಲೇ ಹೇಳ್ಬೋದು. ಎಲ್ಲ ರಾತ್ರಿ 10 ಗಂಟೆ 10:30 ಆಗಿತ್ತು. ಊಟ ಎಲ್ಲ ಮಾಡಿಕೊಂಡು ನಾವು ಮತ್ತೆ ನಮ್ಮ ಮಾವರ ಮನೆ ಕಡೆ ಹೋಗೋಣ. ನಮ್ಮಮ್ಮನ ತವ್ರ ಮನೆ ಇಲ್ಲೇ ಇರೋದು. ಹಂಗಾಗಿ ಅಲ್ಲಿ ಹೋಗೋಣ ಅಂದ್ಕೊಂಡು ಬಂದ್ವಿ.
ನೋಡಿ ಎಷ್ಟೊಂದು ಅಲಂಕಾರ ಮಾಡಿದ್ದಾರೆ. ಜಾತ್ರೆ ಅಂದರೆ ಜಾತ್ರೆನೇ ಆಗ್ಬಿಟ್ಟಿದೆ. ಜಗಮಗ ಅಂತ ಇತ್ತು ಇಡೀ ಊರು. ನಮ್ಮೂರು ನೆಲ್ಲೂರು ಅಂತ, ದಾವಣಗೆರೆ ಹತ್ರ ಇರೋದು ನಮ್ಮೂರು. ದಾವಣಗೆರೆ ಜಿಲ್ಲೆ, ಚನ್ನಗಿರಿ ತಾಲೂಕು, ನೆಲ್ಲೂರು. ನೋಡಿ ಎಷ್ಟೊಂದು ಅಲಂಕಾರ ಮಾಡಿದ್ದಾರೆ. ಇಡೀ ಊರೇ ಜಗಮಗ ಅಂತಿತ್ತು. ಒಂಥರ ಪಾಸಿಟಿವ್ ಎನರ್ಜಿ ಅಂತ ಅನ್ಬೋದು. ರಾತ್ರಿ ಎಲ್ಲ ಯಾರಿಗೂ ನಿದ್ದೆನೇ ಬರ್ತಾಯಿಲ್ಲ ಈ ಹಬ್ಬದ ಸಡಗರದಲ್ಲಿ. ಇದು ನಮ್ಮ ಅಜ್ಜನ ಮನೆ. ನೋಡಿದ್ರಲ್ಲ ನಮ್ಮ ದುರ್ಗಾದೇವಿ ಅಲಂಕಾರ ಎಷ್ಟು ಚೆನ್ನಾಗಿತ್ತು. ಹಾಗೆ ಮನೆ ಮುಂದೆ ರಂಗೋಲಿ ಎಲ್ಲ ಹಾಕಿದ್ವಿ. ನೆಕ್ಸ್ಟ್ ಡೇ ಅದು ಹಬ್ಬ. ಇದು ಮೊದಲಿಂಗಿತ್ತಿ ಮಾಡಿ ತಿರುಗ ದಿನದ ಹಬ್ಬ ಇದು. ರಂಗೋಲಿ ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ, ಬಣ್ಣ ಎಲ್ಲ ಹಾಕಿರೋವಂಥದ್ದು. ಹಾಗೆ ಎಲ್ಲ ಕುರಿ ಕಡ್ದು ಹಬ್ಬ ಎಲ್ಲ ಮಾಡ್ತಾಯಿದ್ರು ನೋಡಿ. ನಾವು ಕೂಡ ಅಡುಗೆ ಮಾಡೋಕ್ಕೆ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ವಿ. ಮಟನ್ ಸಾಂಬಾರು, ತಲೆಕಾಲು ಸಾಂಬಾರು ಎಲ್ಲನೂ ಅಡುಗೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ. ನಾನು ಎಲ್ಲ ಅಡುಗೆ ಸಾಂಬಾರಿಗೆಲ್ಲ ಜೋಡಿಸ್ತಾ ಇದ್ದೆ. ಇನ್ನು ಎಲ್ಲರೂ ಒಂದೊಂದು ಕೆಲಸದಲ್ಲಿ ಬ್ಯುಸಿಯಾಗಿದ್ವಿ. ನಮ್ಮ ಅಪ್ಪಾಜಿ ಹುಷಾರಿರಲಿಲ್ಲ ಅವ್ರಿಗೆ, ಹಂಗಾಗಿ ಅವರು ಸುಮ್ಮನೆ ಕೂತಿದ್ರು ಪಾಪ. ಹೋದ ವರ್ಷ ಹಬ್ಬದಲ್ಲಿ ತುಂಬ ಆ್ಯಕ್ಟಿವ್ ಆಗಿ ಖುಷಿಯಾಗಿ ಓಡಾಡಿಕೊಂಡು ಹಬ್ಬ ಮಾಡ್ತಾಯಿದ್ರು. ಈ ವರ್ಷ ಪಾಪ ಸುಮ್ಮನೆ ಕೂರಂಗಾಯಿತು ಅಂತ ಬೇಜಾರು ಮಾಡ್ಕೊತಾ ಇದ್ದರು. ಏನು ಮಾಡೋಕ್ಕಾಗಲ್ಲ, ದೇವರಾಟ ಹೇಗೆ ನಡೆಯುತ್ತೋ ಹಾಗೆ ನಡೆಸ್ಕೊಂಡು ಹೋಗ್ತಾ ಇರಬೇಕಷ್ಟೇ. ಜೀವನದಲ್ಲಿ ಏನು ಬರುತ್ತೋ ಅದನ್ನೆಲ್ಲ ನಾವು ಅನುಭವಿಸ್ಲೇಬೇಕಲ್ವ. ನಾವು ಅಂದ್ಕೊಂಡಂಗೆಲ್ಲ ಜೀವನ ಸಾಧ್ಯನೇ ಇಲ್ಲ. ಹಾಗೆ ನಾನು ತಲೆಕಾಲನ್ನ ಬೇಯಿಸೋಕ್ಕೆ ಇಡ್ತಾಯಿದ್ದೆ. ಒಂದೆರಡು ವಿಶಿಲ್ ಹೊಡೆಸ್ಬಿಡೋಣ, ಆಮೇಲಿಂದ ಮಟನ್ ಒಳಗೆ ಹಾಕಿದರೆ ಸರಿ ಹೋಗಲ್ಲ ಅಂಥೇಳಿ ತಲೆಕಾಲು ಸಾಂಬಾರಿಗೆ ರೆಡಿ ಮಾಡ್ತಾಯಿದ್ದೆ. ಅಲ್ಲಿಂದ ಮತ್ತು ಅಡುಗೆಗೇನು ಎಲ್ಲನೂ ಮಿಕ್ಸಿಗೆ ಹಾಕೋಕ್ಕೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಅದು ನಂಗೆ ಹಾಕೋಕ್ಕೆ ಮಿಕ್ಸಿ ಬರ್ತಾ ಇರಲಿಲ್ಲ ಅಂಥೇಳಿ ನನ್ನ ತಮ್ಮನೇ ಮಿಕ್ಸಿಗೆ ಹಾಕ್ಕೊಡ್ತೀನಿ ಅಂಥೇಳಿ ಪಾಪ ಅವನೇ ಎಲ್ಲ ಕುತ್ಕೊಂಡ್ಬಿಟ್ಟು ಮಿಕ್ಸಿಗೆ ಹಾಕ್ತಾಯಿದ್ದ. ನನ್ನ ತಮ್ಮ ಅರುಣ್ ಅಂತ, ನೋಡಿದ್ದೀರ ಸುಮಾರು ವೀಡಿಯೋಸಲ್ಲಿ ಇದ್ದಾನೆ. ನನ್ನ ತಮ್ಮ ಎಲ್ಲ ಮಿಕ್ಸಿಗೆ ಹಾಕಿ ಕೊಡ್ತಾಯಿದ್ದ ಅಡುಗೆಗೆ. ಒಬ್ಬೊಬ್ರು ಒಂದೊಂದು ಕೆಲಸದಲ್ಲಿ ಬ್ಯುಸಿ ಆಗಿದ್ವಿ. ನನ್ನ ತಂಗಿ ಎಕ್ಸಾಮ್ ಬರೆಯೋಕ್ಕೆ ಹೋಗಿದ್ಲು. ಹಬ್ಬದ ದಿನವೇ ಅವಳಿಗೆ ಎಕ್ಸಾಮ್ ಇತ್ತು, ಹಂಗಾಗಿ ಚಿತ್ರದುರ್ಗಕ್ಕೆ ಹೋಗಿದ್ಲು ಅವಳು. ಇದು ನೆಕ್ಸ್ಟ್ ಡೇ ವಿಡಿಯೋ ನೋಡಿ. ನ್ಯೂಸ್ ಚಾನಲ್ನವ್ರು ಬಂದಿದ್ದರು, ಹಾಗಾಗಿ ಎಲ್ಲರೂ ಒಬ್ಬೊಬ್ಬರು ಮಾತಾಡ್ತಾಯಿದ್ರು, ಹಬ್ಬದ ಬಗ್ಗೆ ಕೇಳ್ತಾಯಿದ್ರು, ಒಂದೊಂದು ಹೇಳಿದ್ವಿ. ಮತ್ತು ನೈಟ್ ನನ್ನ ತಮ್ಮನ ಹೆಂಡ್ತಿ ಬರ್ತಡೇ ಇತ್ತು. ಸಿಂಪಲ್ಲಾಗಿ ಮನೆ ಮಟ್ಟಿಗೆ ಮಾತ್ರ ನಾವು ಒಂದು ಕೇಕ್ ತಂದು ಅವಳಿಗೆ ಕಟ್ ಮಾಡಿಸಿದ್ವಿ. ಅದು ಮುಂಚೆನೇ ಗೊತ್ತಾಗಿದ್ರೆ ಸ್ವಲ್ಪ ಪ್ಲ್ಯಾನ್ ಮಾಡ್ಕೊಬೋದಿತ್ತು, ಗೊತ್ತಿರಲಿಲ್ಲ. ಸಡನ್ನಾಗಿ ನೈಟ್ ಗೊತ್ತಾಯಿತು, ಹಂಗಾಗಿ ಸಿಂಪಲ್ಲಾಗಿ ಒಂದು ಕೇಕ್ ತಂದು ಕಟ್ ಮಾಡಿಸಿದ್ದು ಅಷ್ಟೇ. ನೋಡಿ, ಅದು ಗಂಡ ಹೆಂಡ್ತಿ ಅವರು ಮಗಳು ಯಾವಾಗೂ ಖುಷಿಯಾಗಿ ಚೆನ್ನಾಗಿರಲಿ ಅಂತ ಹಾರೈಸ್ತೀನಿ. ಯಾವಾಗೂ ನಗ್ನಗ್ತಾ ಖುಷಿಯಾಗಿರಲಿ, ಅವ್ರ ಜೀವನದಲ್ಲಿ ಯಾವಾಗೂ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತೀನಿ. ಖುಷಿಯಾಗಿರಲಿ ಅಂತೀನಿ. ಇವ್ರು ನಮ್ಮಮ್ಮ ಕೇಕ್ ಫೋಟೋ ಮೊಬೈಲಿಗೆ ಪೋಸ್ ಕೊಡಮ್ಮ ಅಂತಿದ್ರು ಫೋಟೋಗೆ. ಅವಳನ್ನೇ ನೋಡ್ತಾಯಿತ್ತು, ಅದಕ್ಕೆ ಆ ಕಡೆ ನೋಡಮ್ಮ ಅಂತಿದ್ವಿ. ಇದು ನೆಕ್ಸ್ಟ್ ವಿಡಿಯೋ. ನಾನು 3 ದಿನದ ವೀಡಿಯೋನ ಮಿಕ್ಸ್ ಮಾಡಿ ಹಾಕಿದ್ದೀನಿ. ಇದು ನೆಕ್ಸ್ಟ್ ಡೇ ಮಟನ್ನಿಂದಾಗಿ 2ನೇ ದಿನದ್ದು ಇದು. ನೋಡಿ, ಎಲ್ಲ ಮತ್ತೆ ಹೋಳ್ಗೆ ಮಾಡೋಕ್ಕೆ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀವಿ. ಮೊದಲಿಂಗಿತ್ತಿ ಆದಮೇಲೆ ತೇರಾಗುತ್ತೆ. ತೇರಾದಮೇಲೆ ಎಲ್ಲ ಕುರಿ ಎಲ್ಲ ಕಡಿತಾರೆ. ಅದಾಗಿ 2 ದಿನಕ್ಕೆ ಸಿಡೆ ಆಗುತ್ತೆ. ಸಿಡೆ ಅಂತ ಮಾಡ್ತಾರೆ ನಮ್ಮ ಕಡೆ. ಸಿಡೆ ದಿನ ಎಲ್ಲ ಹೋಳ್ಗೆ ಮಾಡ್ತಾರೆ ನಮ್ಮೂರಲ್ಲಿ. ಹಾಗಾಗಿ ನಾವು ಕೂಡ ಹೋಳ್ಗೆ ಮಾಡ್ತಾಯಿದ್ವಿ. ಎಲ್ಲ ತರಕಾರಿ ಎಲ್ಲ ಹೆಚ್ಚುತ್ತಾ ಇದ್ವಿ ಪಲ್ಯ ಮಾಡೋಕ್ಕೆ, ಅಡುಗೆಗೆ ಸಾಂಬಾರಿಗೆ ಎಲ್ಲದಕ್ಕೂ ರೆಡಿ ಮಾಡಿಕೊಡ್ತಾಯಿದ್ದೆ. ನನ್ನ ತಮ್ಮನ ಹೆಂಡ್ತಿ ಒಳಗೆ ಅಡುಗೆ ಮಾಡ್ತಾಯಿದ್ರು, ನಾನೆಲ್ಲ ಇಲ್ಲಿ ಹೆಚ್ಚಿ ಕೊಡ್ತಾಯಿದ್ದೆ ತರಕಾರಿ. ಅವ್ರು ಏನು ಹೇಳ್ತಾರೋ ಅದನ್ನೆಲ್ಲ ಹೆಚ್ಚಿ ಕೊಡ್ತಾಯಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಕುಟುಂಬದಲ್ಲಿ ಇದೆಲ್ಲ ಮಾಡೋದು ಎಷ್ಟು ಖುಷಿ ಅನಿಸುತ್ತೆ. ತವ್ರ ಮನೆಗೆ ಹೋದಾಗ ನನಗಂತೂ ಬೇಜಾರೇ ಅನಿಸಲ್ಲ ಸ್ವಲ್ಪನೂ. ಎಲ್ಲನೂ ಹೊಂದ್ಕೊಂಡು ಖುಷಿಯಾಗಿ ನಗಾಡಿಕೊಂಡು ಎಂಜಾಯ್ ಮಾಡ್ತೀವಿ. ನಮ್ಮ ಗಂಡನ ಮನೆಯಲ್ಲಿ ನಾವು ಯಾವಾಗೂ ನಾವೇ ಇರ್ತೀವಿ. ಏನೋ ಸುಮ್ಮನೆ ಮಾಡ್ಕೊಳ್ಳೋದು, ತಿನ್ನೋದು ಇದೇ ಇರುತ್ತೆ. ಅಲ್ಲೋದ್ರೆ ನಾನು ಊರಿಗೆ ಹೋದಾಗ ನನ್ನ ತಮ್ಮನ ಹೆಂಡ್ತಿ, ನನ್ನ ತಂಗಿ, ನಮ್ಮ ಮಾವನ ಮಕ್ಕಳು
ಎಲ್ಲರೂ ಇರ್ತಾರೆ. ನಮ್ಮಮ್ಮ, ನಮ್ಮ ಅಪ್ಪಾಜಿ, ನಮ್ಮ ಮಾವರು, ನಮ್ಮ ಅತ್ತೆಯರು ಎಲ್ಲರೂ ಇರೋದರಿಂದ ಒಂಥರ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಬರ್ತೀವಿ. ಬೇಜಾರೇ ಅನಿಸಲ್ಲ ಬರೋವರ್ಗು. ಬರ್ಬೇಕಾದ್ರೇ ಬೇಜಾರು ಅನ್ಸುತ್ತೆ ನಮಗೆ. ಹೋಳ್ಗೆ ಎಲ್ಲ ಆಯಿತು. ಸಂಜೆಗೆ ಊಟ ನಾನು ನಮ್ಮ ಯಜಮಾನ್ರು ಊಟಕ್ಕೆ ಕೂತ್ಕೊಂಡ್ವಿ. ನಾವು ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ ಮಾವರ ಮನೆ, ನಮ್ಮ ಅಜ್ಜಾರ ಮನೆ ಹತ್ರ ಬಂದ್ವಿ. ಅಲ್ಲೆಲ್ಲ ಹೋಳಿ ಆಟ ಆಡ್ತಾಯಿದ್ರು. ಅದೊಂದು ಸಖತ್ತು ಖುಷಿ ಆಯಿತು. ತುಂಬ ದಿನ ಆಗಿತ್ತು ಈ ಥರ ಹೋಳಿ ಎಲ್ಲ ಆಡಿಬಿಟ್ಟು. ಹೋಳಿ ಏನಪ್ಪ ಅಂತಂದರೆ ಊರಲ್ಲಿ ಜಾತ್ರೆ ಆದಮೇಲೆ ನೆಕ್ಸ್ಟ್ ಡೇ ಹೋಳಿ ಆಡ್ತಾರೆ. ದುರ್ಗಮ್ಮನ ಹೋಳಿ ಅಂತ ಆಡ್ತಾರೆ ಊರು ತುಂಬ. ಹಾಗೆ ನಾವು ಕೂಡ ಆಡ್ತಾಯಿದ್ವಿ. ನೋಡಿ ಎಷ್ಟು ಖುಷಿಯಾಗಿ ಎಂಜಾಯ್ ಮಾಡ್ತಿದ್ದಾರೆ ಎಲ್ಲರೂ. ನಾನಂತೂ ಸಖತ್ತು ಎಂಜಾಯ್ ಮಾಡಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ತುಂಬ ದಿನ ಆಗಿತ್ತು ಹೋಳಿ ಎಲ್ಲ ಆಟ ಆಡಿ, ತುಂಬ ವರ್ಷಗಳೇ ಆಗಿತ್ತು. ಹಂಗಾಗಿ ಈ ಸತಿ ಹೋಳಿ ಆಡಿದ್ದು ತುಂಬ ಖುಷಿ ಆಯಿತು ನನಗೆ. ಸಖತ್ತು ಖುಷಿ ಆಯಿತು. ಸೂಪರಾಗಿ ಆಟ ಆಡಿದೆ ನಾನು ಕೂಡ. ಮರೆಯೋಕ್ಕೆ ಆಗಲ್ಲ. ಮೆಮೊರೀಸ್ ಅಂತ ತುಂಬ ಮೆಮೊರೀಸ್ ಆಗಿ ಇರುತ್ತೆ ನನಗದು. ತುಂಬ ಖುಷಿ ಅನ್ನಿಸ್ತು. ನೋಡಿ ಎಲ್ಲರೂ ಡ್ಯಾನ್ಸ್ ಮಾಡ್ಕೊತ ಹಾಡಾಕ್ಬಿಟ್ಟಿದ್ರು. ನಾನು ಹಾಡನ್ನ ಹಾಕಿಲ್ಲ, ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ವಾಯ್ಸ್ ಕೊಡೋಣ ಅಂತ. ನೋಡಿ ಎಷ್ಟು ಖುಷಿಯಾಗಿ ಎಲ್ಲ ಡ್ಯಾನ್ಸ್ ಮಾಡ್ತಿದ್ದಾರೆ ನೋಡಿ, ಮಕ್ಕಳಿಂದ ಹಿಡಿದು ದೊಡ್ಡವರಿಂದ ಹಿಡಿದು. ಅಯ್ಯಪ್ಪ, ಸಖತ್ತು ಖುಷಿ ಅಂದರೆ ಸಖತ್ತು ಖುಷಿ ಆಯಿತು. ಇವೆಲ್ಲ ಇರಬೇಕು ಯಾವಾಗ ನಮ್ಮ ಜೀವನದಲ್ಲಿ. ಕಷ್ಟಗಳು, ನೋವು. ಇವತ್ತಿನ ವಿಡಿಯೋ ಇಷ್ಟೇ ಸ್ನೇಹಿತರೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.